ಏಳು ಕೋಟಿ ಎಂಬುದು ನಿನ ನಾಮ. ಯಾಕೆ ಬೇಸ್ತ ಗಾಡಿ ನೀ ತೊಳಕಿತ್ತಲ್ಲ ಅನ್ನ ಇಲ್ಲೇನು ಬಾ ಕಾಲೇಜ್ ಟೈಮ್ ಆಯ್ತು ಹೋಗಮ್. ಇರಪ್ಪ ಬರ್ತೀನಿ 2 ನಿಮಿಷ. ಅಣ್ಣ ನಾ ಕಾಲೇಜ್ ಹೋಗಿ ಬರ್ತೀನಿ. ಇರೋ ಕಾರ್ತಿಕ್ ಊಟ ಮಾಡ್ಕೊಂಡು ಹೋಗುವಂತೆ. ಇಲ್ಲ ಅಣ್ಣ ನಾ ಎಲ್ಲ ಹೊರಗಡೆ ತಿಂತೀನಿ. ಸರಿಯಪ್ಪ. ಯಾಕೆ ಇನ್ನೂ ಊಟ ಮಾಡಿಲ್ಲ? ಇಲ್ಲ ದೋಸ್ತ, ಇನ್ನ ನಮ್ಮ ಅಣ್ಣ ಅಡಿಗೆ ಮಾಡಕೈತಾನ, ಎಲ್ಲ ಹೊರಗೆ ತಿನ್ನ ನಡಿ. ಆಯ್ತು. ಅಣ್ಣ ಇವತ್ತು ಡ್ಯೂಟಿಗೆ ಹೋಗಲ್ಲ ಅಂದ್ರೆ ಬಂದಿದೆ ಮತ್ತೆ. ಏನ್ ಮಾಡಕ್ಕಾಗತ್ತಪ್ಪ, ಫೈನಾನ್ಸ್ಗೆ ದುಡ್ಡು ಸಾಕಾಗ್ಲಿಲ್ಲ, ಹುಷಾರಿಲ್ಲ ಅಂತಂದ್ರು ಇವತ್ತೊಂದು ದಿವಸ ಹೋಗ್ಬಿಡ್ಸೋಣ ಅಂತ ಬಂದಿದ್ದೀನಪ್ಪ. ಸರಿ ತಗೋಣ, ನಿಮ್ಮ ಮನೆಗೆ ಹೋಗಿ ನಾನು ನೋಡಿಸ್ತೀನಿ. ಸರಿ, ಹಂಗೆ ಆಗ್ಲಿ. ಹಲೋ, ನಾವು ಕರೆದಾಗ ಬರ್ತೀವಿ ಇಲ್ಲ ಬರಲ್ಲ ಅಂತ ಹೇಳಕ್ಕಾಗಲ್ಲ ನಿಮ್ಗೆ. ಯಾವಾಗ ಯಾರಿಗೆ ಕರೆದ್ರಿ ಮೇಡಮ್? ನಿಮ್ಗೆ ಕರ್ದೆ ನಾನು, ನೀವು ನೋಡಿದ್ರು ನೋಡದೆ ಇರೋ ತರ ಇದ್ರಿ. ಯಾಕೆ ಸುಳ್ಳು ಹೇಳ್ತಾರೆ? ಯಾವಾಗ ಕರೆದ್ರಿ ನಾನು? ನಿಜವಾಗ್ಲೂ ನಾನು ನಿಮ್ಗೆ ಕರ್ದೆ. ಸರಿ, ಏನಂತ ಕರೆದ್ರಿ? ಆಟೋ ಹೊಸ ಬಸ್ ಸ್ಟ್ಯಾಂಡ್ ಬರ್ತೀರಾ ಅಂತ ಕರ್ದೆ. ನೀವು ಆಟೋಕ್ಕೆ ಕರೆದ್ರಲ್ಲ, ಸರಿ ಕರ್ಕೊಂಡು ಹೋಗಿ. ಓ ಸಾರಿ, ಹೊಸ ಬಸ್ ಸ್ಟ್ಯಾಂಡ್ ಬರ್ತೀರಾ? ಸರಿ ಬನ್ನಿ. ಸರ್, ಈ ಪಾರ್ಕ್ ಹತ್ರ ನಿಲ್ಲಿಸ್ತೀರಾ ಸ್ವಲ್ಪ? ಯಾಕೆ ಮೇಡಮ್? ಏನ್ ಹಿಂಗ್ ಕುಂತಿದ್ದೀರಿ? ನಾ ಯಾರೋ ನೀ ಯಾರೋ ಅನ್ನೋ ತರ ಯಾರಾದ್ರೂ ಮಾಟ ಮಂತ್ರ ಮಾಡ್ಸೋರೇನ್? ಕಾಯಕ್ಕೆ 7 ಕೋಟಿ ಹೊಡಿಯರ್ಬೇಕಾದ್ರೆ ಈ 7 ರೂಪಾಯಿ ನಿಂಬೆಣ್ಣು ನಮ್ಗೇನು ಮಾಡ್ತದೆ? ಈ ಮಾತಿಗೆ ಏನ್ ಕಡಿಮೆ ಇಲ್ಲ ನೀವು. ಏ ನಾಯಿ, ಏನಾಯ್ತು ಹೇಳ? ಯಾಕೆ ಏನಾಯ್ತು? ನಮ್ಮ ಮನೆಯಲ್ಲಿ ಮದುವೆ ಮಾತುಕತೆ ಆಡಕತ್ತಾರೆ. ನೀ ಯಾವಾಗ ಬಂದು ಕೇಳ್ತಿ ಹೇಳು? ಬರ್ತೀನಿ ಇನ್ನು ಸ್ವಲ್ಪ ದಿನ ಇರು. 1 ತಿಂಗಳು 2 ತಿಂಗಳು ಅಂತ ಹೇಳಿ 2 ವರ್ಷ ಆಯ್ತು. ಇನ್ನು ಯಾವಾಗ ಬರ್ತೀವೋ ಇನ್ನು ಯಾರಿಗೂ ಗೊತ್ತು. ಇನ್ನೂ ಒಂದೇ 1 ತಿಂಗಳ ತಡಿ, ಬರ್ತೀನಿ. ಇನ್ನೂ 1 ತಿಂಗಳು ಅನ್ನಷ್ಟರಲ್ಲಿ ನನ್ನ ಮದುವೆನೇ ಆಗೋಗುತ್ತೆ. ಆರಾಮಾಗಿರು. ಸಂಗೀತ, ನಿಂತ್ಕೋ. ಸರಿ, ನೀ ಟೆನ್ಷನ್ ತಗೋಬೇಡ. ಇವತ್ತು ಸಂಜೆ ನಮ್ಮ ಅಣ್ಣ ಹತ್ರ ಮಾತಾಡ್ತೀನಿ ಅಂತ. ಯಾಕಣ್ಣ ಏನಾಗ್ಯದ? ಸಪ್ಪ ಕುಂತಿ ಇವತ್ತು. ಏನಿಲ್ಲಪ್ಪ, ಬಂದ್ಯಾ?
ಊಟ ಮಾಡೋಣ ಬಾ. ಇಲ್ಲ ಅಣ್ಣ ಏನಾಗಿದೆ ಹೇಳು ಏನಾಗಿದೆ. ಏನಿಲ್ಲಪ್ಪ, ಇವತ್ತು ಶಿವಣ್ಣ ಮನೆಗೆ ಬಂದಿದ್ದ, ಸಾಲ ಕೊಟ್ಟಿದ್ರಲ್ಲ ಕೇಳ್ತಾ ಇದ್ರು, ಅದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಬೇಜಾರ ಕುತ್ಕೊಂಡಿದ್ದೀನಪ್ಪ. ಎಷ್ಟು ಕೊಡ್ಬೇಕಣ್ಣ? ಇನ್ನೇನಿಲ್ಲ, ಇನ್ನು 10,000 ಸಾಲ ಇದೆಯಲ್ಲ, ಇನ್ನು 10,000 ಕಟ್ಬೇಕಪ್ಪ. ಸರಿ ಅಣ್ಣ. ಯಾಕೆ ದೋಸ್ತ್ ಏನಾಯ್ತು? ಇಲ್ಲ ದೋಸ್ತ, ಒಂದು 10,000 ರೊಕ್ಕ ಬೇಕಾಗಿತ್ತು. ಇಲ್ಲಿ ತಗೋ, ಇಲ್ಲಿ ತಗೋ. ದೋಸ್ತ ಯಾಕೆ ಏನಂತ ಒಂದು ಮಾತು ಕೇಳೋದು. ದೋಸ್ತ, ನಿನಗೆ ಏನೋ ಕುಡಿಯೋದು, ಸಿಗರೇಟ್ ಸೇದೋದು, ಜೂಜಾಡೋ ಹ್ಯಾಬಿಟ್ ಇದ್ದರೆ ಯೋಚನೆ ಮಾಡ್ಬೋದು. ಬಟ್ ನಿಂಗೆ ಆ ಥರ ಯಾವ ಹ್ಯಾಬಿಟ್ ಇಲ್ಲ. ನಿಮ್ಗೆ ಏನೋ ಕಷ್ಟ ಅಂತ ಗೊತ್ತಾಯಿತು, ಅದಕ್ಕೆ ಕೊಟ್ಟಿದ್ದೀನಿ. ಥ್ಯಾಂಕ್ಸ್ ದೋಸ್ತ. ಟೈಮ್ ಭಾಳ ಆಯಿತು, ಮನೆಗೆ ಹೋಗು. ಎಷ್ಟು ದುಡ್ಡು ಎಲ್ಲಿಂದ ತಗೊಂಬಂದಪ್ಪ? ನಮ್ಮ ಫ್ರೆಂಡ್ ಹತ್ರ ಸುಮ್ಮನೆ. ಹೌದಾ, ಸರಿ. ಯಾಕೆ ದೋಸ್ತ ಏನಾಯ್ತು? ಏನಿಲ್ಲ ಮಾಮ. ಯಾಕೋ ಕಾರ್ತಿಕ್ ತುಂಬಾ ಸೆಲೆಕ್ಟ್ ಆಗಿಕೊಂಡಿದ್ದೀರಾ, ಏನ್ ಕತೆ? ಇಲ್ಲ ಅಣ್ಣ ಏನೂ ಆಗಿಲ್ಲ. ಏನೋ ಸಿದ್ಧ, ನಿನ್ಗೇನಾದ್ರೂ ಗೊತ್ತಾ? ಇಲ್ಲಣ್ಣ, ನಾನು ಇವಾಗ ಬಂದೀನಿ, ನನಗೂ ಗೊತ್ತಿಲ್ಲ. ಕಾರ್ತಿಕ್ ಏನಾಯ್ತು ಹೇಳು, ಇಲ್ಲ ಅಣ್ಣ, ಅದು ಏನಾಗಿದೆ ಹೇಳು, ನಾನೇನು ಅನ್ಕೊಳ್ಳೋದಿಲ್ಲ. ನಮ್ಗೆ ಸಾಲ ಕೊಟ್ಟಿದ್ದಲ್ಲ ಶಿವಣ್ಣ, ಅವ್ರ ತಂಗಿನ ಪ್ರೀತಿ ಮಾಡಕೈತೆ, ಅವ್ರಿಗೂ ನಾನಂದ್ರೆ ಇಷ್ಟ. ಹಂಗಾಗಿ ಅವ್ರ ಮನೆಗೆ ಹೋಗಿ ಕೇಳಿದ್ರೆ ಕೊಡ್ತಾರಿಲ್ಲ ಗೊತ್ತಿಲ್ಲ, ಅದಕ್ಕೆ ಬೇಜಾರಾಯ್ತಣ್ಣ. ಮದುವೆ ಮಾತುಕತೆ ಆಡಕೈತಾರಂತ ಅವ್ರ ಮನೇಲಿ, ಅದಕ್ಕೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆ ಹುಡುಗಿಗೂ ನೀನಂದ್ರೆ ಇಷ್ಟನಾ? ಹ್ಞೂ ಅಣ್ಣ. ಸರಿ ಅಷ್ಟೇ ತಾನೇ, ಕೇಳೋಣ ನಡಿ. ಇಲ್ಲ ಅಣ್ಣ, ಇನ್ನು ನಾ ಕಾಲೇಜ್ ಕಲಿಕೈತೀನಿ, ಕೆಲಸನಿಲ್ಲ ಏನಿಲ್ಲ, ಹೋಗಿ ಕೇಳಿದ್ರೆ ಕೊಡ್ತಾರಿಲ್ಲ, ಅವ್ರ ಇದ್ರ ದೊಡ್ಡ ಮಂದಿ. ಅಷ್ಟೇ ತಾನೇ, ಏನು ಚಿಂತೆ ಮಾಡ್ತೀಯ, ನಾನು ಇದೀನಲ್ವಾ, ಕೇಳೋಣ ನಡಿ. ಹೆಂಗೋ ಸಾಲ ಕೊಟ್ಟಂಗೂ ಆಗುತ್ತೆ, 2 ಮಾತು ಕೇಳ್ದಂಗೂ ಆಗುತ್ತೆ, ಹೋಗೋಣ ನಡಿ. ಮೇಡಮ್ ಹೋಗಿ ಬರೋಣ. ಬರೀ ಮಂಜಾನ, ಏನ್ ಮಂಜಾನ ನಿಮ್ಮ ತಮ್ಮನ ಜೊತೆ ಕರ್ಕೊಂಡ್ ಬಂದಿರಿ? ಹಾಗೇನಿಲ್ಲ, ಹಂಗೆ ಬಂದ್ವಿ ಶಿವಣ್ಣ. ಬರೀ ಕುಂತ್ಕೊಳ್ಳಿ. ಪರವಾಗಿಲ್ಲ, ಇರ್ಲಿ ಬಿಡಿ ಶಿವಣ್ಣ. ನಾ ಕೊಟ್ಟಿರೋ ದುಡ್ಡಲ್ಲಿ ನಿಯತ್ತಾಗಿ ಕೊಟ್ಟದನಕ್ಕೆ ನೀವು ಒಬ್ಬನೇ ಮಂಜಾನ. ನೀನ್ ಏನನ್ ಬೇಕಾದ್ರೆ ಕೇಳು, ಸಂತೋಷಕ್ಕೆ ಪಡ್ಕೋಬೇಡ. ಏನಿಲ್ಲ ಮಂಜಣ್ಣ, ನಿಮ್ಗೆ ಮಾತು ಕೇಳ್ಬೇಕಾಗಿತ್ತು, ಕೇಳ್ಬೋದಾ ಮಂಜಣ್ಣ? ಕೇಳ ಮಂಜು, ಏನು ಮಂಜಣ್ಣ, ತಮ್ಮ ನಿಮ್ ತಂಗಿಯವರು ಇಷ್ಟಪಟ್ಟು ಪ್ರೀತಿಸ್ತಾ ಇದಾರಂತೆ, ಅದಕ್ಕೆ ಶಿವಣ್ಣ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ. ಲೇ, ಕೂಲಿ ಮಾಡಿ ಕೂಲಿ ತಿನ್ನೋರು ನೀವೆಲ್ಲಿ, ರಾಜರಾಷ್ಟ್ರ ಬಾಳ ನಾವೆಲ್ಲಿ? ನಿಮಗ್ ಒಂದೇ ವ್ಯವಹಾರ ಇರ್ಬೇಕು, ಅದು ಹಣದ ವ್ಯವಹಾರ ಇರ್ಬೇಕು, ಹೆಣ್ಣಿನ ವ್ಯವಹಾರ ಅಲ್ಲ. ನೀವು ಯಾವಾಗ ಒಂದು ಹೆಣ್ಣಿನ ವ್ಯವಹಾರ ಕಲಿಸಿದ್ರೆ ಅವಾಗೆ ನಿಮ್ ಯೋಗ್ಯತೆ ಅಂತ ಹೇಳ್ತು, ನಾವು ಬರ್ತೀವಿ. ನಂಗೆ ಗೊತ್ತಿಲ್ಲ, ಹುಡುಗಿನ ಕೇಳಕ್ಕೆ ಹೋಗಿದ್ದ ಅಂತ. ಏನಾಯ್ತು, ಏನು ವಿಷಯ, ಏನು ಹೇಳಲೇ ಇಲ್ಲ. ಅದು ಬಿಡಿ ದೋಸ್ತ. ಏನ್ರಿ ಮೇಡಮ್ ಹಂಗ್ ನೋಡಕತ್ತೀರಿ? ಏನಿಲ್ಲ, ನೀವು ದಾನ ಮಾಡ್ತಾ ಇದ್ರಲ್ಲ, ನೋಡ್ತಾ ಇದ್ದೆ. ಅದೇನ್ ಬಿಡ್ರಿ, ಯಾರು ಮಾಡ್ಲಾರ್ದೇನ್ ನಾವ್ ಮಾಡಕತ್ತಿಲ್ಲ. ಮತ್ತೆ ನಾ ದಾನ ಎಲ್ಲ ಮಾಡ್ತಿರೋದು ಜಸ್ಟ್ ನನ್ನ ಕೈಲಾದ್ರೆ ಸಹಾಯ ಮಾಡ್ತಿದ್ದೆ ಅಷ್ಟೇ. ಸಹಾಯ ಮಾಡೋದು ದೊಡ್ಡ ಗುಣ ಇರಬೇಕು, ಆ ಗುಣ ನಿಮ್ಮಲ್ಲಿದೆ. ಅದು ಹೋಗ್ಲಿ, ನೀವು ಡೈಲಿ ಬರ್ತೀರಾ ದೇವಸ್ಥಾನಕ್ಕೆ? ಇಲ್ಲ, ಯಾವಾಗಾದ್ರೂ ಒಂದ್ಸಲ ಬರ್ತೀನಿ. ಹೌದಾ? ನಿಮ್ಮ ಹೆಸರೇನು? ನಮ್ಮ ಹೆಸರು ಹೇಗೆ? ಯಾಕೆ ಕೇಳಬಾರ್ದಾ? ಏನಿಲ್ಲ, ನಮ್ಮ ಹೆಸರು ಕಾರ್ತಿಕ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಸಂಗೀತ. ಹೌದು, ನಿಮ್ದು ಇದೇ ಊರ? ಮುಂಚೆ ಎಲ್ಲಿ ನೋಡಿಲ್ಲ ನಿಮ್ಮನ್ನ. ಹಾ ರೀ, ನಮ್ದು ಇದೇ ಊರು. ನಿಮ್ಮನ್ನ ಎಷ್ಟೋ ಸಲ ನೋಡಿದೀನಿ ನಾನು,
ಆದ್ರೆ ಮಾತಾಡ್ಸಕ್ಕೆ ಆಗಿಲ್ಲ ಅಷ್ಟೇ. ಅಂದ್ರೆ ಭಾಳ ದಿನದಿಂದ ನಮ್ಮಿಂದ ಸುತ್ತಾಕೈತಿರ ಅಂತ ಆಯ್ತು. ಒಂಥರ ಹಂಗೆ. ನಿಮ್ ತಲೆಯಲ್ಲಿ ಬುದ್ಧಿ ಇಲ್ಲ ಏನ? ಮಾಡೋ ಕೆಲಸ ಎಲ್ಲ ಬಿಟ್ಟು ನನ್ನೇನು ಸುತ್ತಾಕೈತಿರಿ? ಎಲ್ಲ ಕೆಲಸ ಬಿಟ್ಟು ನಿನ್ನಿಂದ ಬಿದ್ದಿದ್ದೀನಂತ ಕೆಲಸ ಇಲ್ಲ ಅಂತಲ್ಲ, ಬೇರೆ ಕೆಲಸ ಇಷ್ಟ ಇಲ್ಲ ಅಂತ. ಇವಾಗ ಏನು ಪ್ರೀತಿ ಮಾಡ್ತೀಯಾ ಮಾಡಲ್ಲ? ಪ್ರೀತಿನ ನಾ 500 ದಾನ ಮಾಡಿದ್ನ ಅಂತೇಳಿ ನಾ ಏನು ದೊಡ್ಡ ಶ್ರೀಮಂತ ಅಲ್ಲ. ನಾನು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಬಂದಿರೋದು. ಪ್ರೀತಿ ಎಲ್ಲ ನಮ್ಗೆ ಸೂಟ್ ಆಗಲ್ಲ. ಹಲೋ ಸರ್, ನೀವು 500 ರೂಪಾಯಿ ಹಾಕಿದಿರಂತ ನಾನು ಪ್ರಪೋಸ್ ಮಾಡಕ್ ಬಂದಿಲ್ಲ. ಪ್ರೀತಿಗೆ ಯಾವುದೇ ಹೈ ಕ್ಲಾಸು ಮಿಡಲ್ ಕ್ಲಾಸು ಮ್ಯಾಟ್ರೇ ಆಗಲ್ಲ. ನೀವು ಏನು ಪ್ರೀತಿ ಮಾಡ್ತೀರಾ ಇಲ್ವಾ? ಇದೆಲ್ಲ ಸಿನಿಮಾದಲ್ಲಿ ನೋಡಕ ಮಾತಾಡಕ್ ಅಷ್ಟೇ ಚಲ, ನಿಜ ಜೀವನದಲ್ಲಿ ಅಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನೀನಂದ್ರೆ ನಂಗೆ ಇಷ್ಟ. ಐ ಲವ್ ಯು. ಮೋಸ್ಟ್ಲಿ ನಿಂಗೆ ತಲೆ ಕೆಟ್ಟದ ಅನ್ಸ್ಕೈತದ. ನಿನಗೂ ಕೆಡ್ಸೋದಲ್ಲ, ನನಗೂ ಕೆಡ್ಸ್ತಾ ಇದೆ. ನಮ್ಗೆ ಈ ಪ್ರೀತಿ ಗೀತೆ ಎಲ್ಲ ಸೂಟ್ ಆಗಲ್ಲ. ಸರಿ ರೀ, ನಾವು ಹೋಗ್ಬೇಕು. ಕೇಳೋ ಇಲ್ಲಿ ಪ್ಲೀಸ್. ಸಂಗೀತ ಅವ್ರೆ, ನಾ ಹಂಗಿದ್ದೀನಿ ಹಿಂಗಿದ್ದೀನಿ ಅಂತ ಏನು ಹೇಳಲ್ಲ. ಮತ್ತೆ ಅವ್ರ ಥರ ಇದ್ದೀನಿ ಇವ್ರ ಥರ ಇದ್ದೀನಿ ಅಂತಲೂ ಹೇಳಲ್ಲ. ಯಾಕಂದ್ರೆ ನಾ ಇರೋದು ಹೆಂಗೆ, ನಾನು ನಂತರನೇ ಇರೋದು. ಆಮೇಲೆ ಅದೇ ಹೇಳಿದ್ದೀನಿ ಇದು ಹೇಳಿದ್ದೀನಿ, ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ ಅಂತ ಹೇಳಿದ್ದೀನಿ ಅಂತ ಏನು ಅನ್ಕೋಬಿಡಿ, ಆಯ್ತಾ? ಹಾಂ ಸರಿ. ಐ ಲವ್ ಯು. ಐ ಲವ್ ಯು ಟು ರೀ. ಬನ್ನಿ ಹೋಗೋಣ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ನನ್ನಿಂದ ನೀನು ದೂರಾದ ಮೇಲೆ ನೆನಪೊಂದೆ ಬದುಕಾಗಿದೆ. ಲಂಗಾದವನ್ಯಾಗ ಮಸ್ತ ಕಾಣ್ತಿಲ್ಲ ಲಾವಣ್ಯ, ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ. ಚಾ ಚಿರುಮಿರು ತಿನ್ನಕ ಕರ್ದಳ ಆಚನ್ಯ, ಚಾ ಚಿರುಮಿರು ತಿನ್ನಕ ಕರ್ದಳ ಆಚನ್ಯ. ನೀ ಬಂದಿ ಅಂತ ಓಡಿ ಬಂದೆ ಲಾವಣ್ಯ ಲಾವಣ್ಯ. ಯಾರು ನೀನು ಸುಂದರ ಚೆಲುವೆ ಒಬ್ಬಳ ನಿಂತಿರುವೆ. ಹಸಿರು ಸೀರೆ ಮಲ್ಲಿಗೆ ಮುಡಿದು ಯಾರಿಗೆ ಕಾದಿರುವೆ. ಓ ಓ ಓ ಓ ಓ ಓ ಓ. ಹಲೋ, ಏನ್ರಿ ಮೇಡಮ್ ಫೋನ್ ಮಾಡಿ ಜಲ್ದಿ ಬಾ ಅಂದ್ರಿ? ಹೇಳ್ರಿ ಮೇಡಮ್, ಮತ್ತೇನು ಸಮಾಚಾರ? ಏನಿಲ್ಲ, ನೀವೇ ದೊಡ್ಡವ್ರು ಹೇಳ್ಬೇಕು. ಸರಿ ಚಿಕ್ಕರ್ ಕೇಳಿ ಏನಾರ. ಏನಿಲ್ಲ, ನಮ್ಮ ಮದುವೆ ಯಾವಾಗ ಆಗೋಣ? ಆಗೋಣ, ಅದಕ್ಕೂ ಕಾಲ ಕೂಡಿ ಬರ್ಲಿ. ಆ ಕಾಲ ಯಾವಾಗ ಕೂಡಿ ಬರುತ್ತೋ, ನಾವು ಯಾವಾಗ ಮದುವೆ ಹೋಗ್ತೀವಿ ಆ ದೇವ್ರಿಗೆ ಗೊತ್ತು. ಯಾಕ್ರಿ ಮೇಡಮ್ ಅಷ್ಟೊಂದು ಅರ್ಜೆಂಟ್ ಮದುವೆಗೆ? ಹಂಗಂತಲ್ಲ, ನಮ್ಮ ಮನೆಗೆ ಬಂದು ಆದಷ್ಟು ಬೇಗ ಒಪ್ಸು. ಸರಿ, ಸ್ವಲ್ಪ ದಿನ ತಡಿ ಬರ್ತೀನಿ. ಅಣ್ಣ, ನಾನು ಕಾರ್ತಿಕ್ನ ತುಂಬಾ ಇಷ್ಟಪಡ್ತಾ ಇದೀನಿ ಅಣ್ಣ. ಪ್ಲೀಸ್ ದಯವಿಟ್ಟು ನಮ್ಮಿಬ್ಬರನ್ನ ದೂರ ಮಾಡ್ಬೇಡ ಅಣ್ಣ. ಅದು ನನ್ನ ಜೀವ ಇರೋ ತರ ಸಾಧ್ಯ ಇಲ್ಲ ಅಣ್ಣ, ಕೊನೆ ಸಲ ಕೇಳ್ತಾ ಇದ್ದೀನಿ, ಅವ್ನಿಲ್ಲ ಅಂದ್ರೆ ನಾನು ಸತ್ತೇ ಹೋಗ್ತೀನಿ ಅಷ್ಟೇ. ನೀನ್ ಯಾವಾಗ ಬೀದಿ ಬೇಕಾದ್ರೆ ಇಷ್ಟಪಟ್ಟಿ ಅವತ್ತು ನನ್ನ ಪಾಲಿಗೆ ಸತ್ತಿ.
ಸಂಗೀತ ಹಾಯ್ ಗೆಳೆಯರಿ, ನಮ್ಮ ಈ ಕಿರುಚಿತ್ರದ ಮೂಲಕ ತಿಳಿಸುವುದೇನೆಂದರೆ ಇತ್ತೀಚೆಗೆ ನಡೆಯುತ್ತಿರುವ ಹಾಗೂ ನಡೆದು ಹೋಗಿರುವ ಪ್ರೇಮಿಗಳ ಆತ್ಮಹತ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಹಾಗಾಗಿ ಈ ಪ್ರೀತಿ ನಡುವ ಮಿಡಲ್ ಕ್ಲಾಸ್, ಹೈ ಕ್ಲಾಸ್ ಮತ್ತು ಆ ಜಾತಿ ಈ ಜಾತಿ ಅಂತ ನೋಡದೆ ಅವರವರ ಭಾವನೆಗಳಿಗೆ ಸ್ಪಂದಿಸಿ ನಿಮ್ಮ ಮಕ್ಕಳ ಜೀವನದಲ್ಲಿ ಒಳ್ಳೆ ಪೋಷಕರಾಗಿ ಉಳಿದುಕೊಳ್ಳಿ. ಮತ್ತು ಎಲ್ಲ ಪ್ರೇಮಿಗಳಿಗೂ ಕೂಡ ಹೇಳುವುದೇನೆಂದರೆ, ನೀವು ಚಿಕ್ಕ ಚಿಕ್ಕ ವಿಷಯಕ್ಕೆ ಸಾಯುವುದಾದರೆ ನೀವು ಪ್ರೀತಿನೇ ಮಾಡಬೇಡಿ. ಯಾಕೆಂದರೆ ನಿಮ್ಮ ಮನೆಯಲ್ಲಿ ನಿಮ್ಮನ್ನೇ ನಂಬಿಕೊಂಡು ನಿಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮರು ಎಲ್ಲರೂ ಇರುತ್ತಾರೆ. ನೀವು ಪ್ರೀತಿ ಮಾಡಿದ್ದೇ ನಿಜವಾದರೆ ನಿಮ್ಮ ಮನೆಯಲ್ಲಿ ಒಪ್ಪಿಸಿ ಮದುವೆಯಾಗಿ. ಒಪ್ಪಲಿಲ್ಲ ಅಂದರೆ ಒಂದಲ್ಲ ಎರಡಲ್ಲ ಪದೇ ಪದೇ ಕೇಳಿ ನಿರ್ಧಾರ ಮಾಡಿ. ಯಾಕೆಂದರೆ ಪದೇ ಪದೇ ಕೇಳಿದಾಗ ಕರಗದೇ ಇರುವಷ್ಟು ತಂದೆ ತಾಯಿಯ ಮನಸ್ಸು ಕಲ್ಲಾಗಿರುವುದಿಲ್ಲ. ಹಾಗಂತ ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಕೇಳುವವರು ಇರುತ್ತಾರೆ, ಕೇಳದೇ ಇರುವವರು ಇರುತ್ತಾರೆ. ಕೆಲವರು ಮಾತ್ರ ಕಲ್ಲು ಮನಸ್ಸಿನವರಾಗಿರ್ತಾರೆ. ದಯವಿಟ್ಟು ನೀವು ತಾಳ್ಮೆಯಿಂದ ಇರಿ. ಯಾಕೆಂದರೆ ಜೀವಂತವಾಗಿದ್ದರೆ ಏನನ್ನಾದರೂ ಮಾಡಬಹುದು. ಜೀವ ಕಳೆದುಕೊಂಡರೆ ಏನನ್ನೂ ಕೂಡ ಸಾಧಿಸಲು ಸಾಧ್ಯವಿಲ್ಲ. ನಮ್ಮ ಮಾತಲ್ಲಿ ಹಾಗೂ ನಮ್ಮ ಈ ಕಿರುಚಿತ್ರದಲ್ಲಿ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಧನ್ಯವಾದಗಳು.